ಸ್ನೇಹಿತರೆ ನೋಡಿ, ಇಲ್ಲಿ ಬಾರ್ ಹತ್ರ ನಿಂತಿದ್ದೀನಿ. ನೀವು ಬಾರ್ ಹತ್ರ ಬಂದರೆ ನಿಮಗೆ ಊಟ ಫ್ರೀಯಾಗಿ ಸಿಗುತ್ತೆ. ಸೊ ಇದನ್ನಪ್ಪ ಹಿಂಗೆ ಹೇಳ್ತಾನೆ ಅಂತ ಅನ್ಕೋತೀರಾ? ಅಂದರೆ ನೀವು ಎಣ್ಣೆ ಕುಡಿಯೋಕ್ಕೆ ಬರಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಯಾವುದೇ ಬಾರ್ ಹತ್ರ ಹೋದ್ರೂ ನಿಮಗೆ ಎಣ್ಣೆ ಸಿಗೋದು ಸಹಜ. ಆದರೆ ಈ ಬಾರ್ ಹತ್ರ ಬಂದರೆ ಎಣ್ಣೆ ಜೊತೆಗೆ ಊಟ ಫ್ರೀಯಾಗಿ ಸಿಗುತ್ತೆ. ಸೊ ಅಂದರೆ ನೀವು ಅಂದ್ಕೊಂಡ ತಕ್ಷಣ ಶಾಕ್ ಆಗ್ಬಿಡಿ, ನೀವು ಎಣ್ಣೆ ಕುಡಿಬೇಕು ಅಂತ ಏನು ಬರಬೇಕಾಗಿಲ್ಲ. ಈ ಬಾರ್ ಅವರು ಏನು ಮಾಡ್ತಾವ್ರೆ ಅಂದರೆ ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ದಾರೆ. ಸೊ ಈ ಚಾಲುಕ್ಯ ಬಾರ್ ಏನಿದೆ ಇಲ್ಲಿ ಮತ್ತಿಕೆರೆ ರೋಡಲ್ಲಿ, ಅಂದರೆ ಯಶವಂತಪುರ ಟು ಮತ್ತಿಕೆರೆ ಹೋಗ್ಬೇಕಾದ್ರೆ ಒಂದು ರೋಡ್ ಇದೆಯಲ್ಲ, ಆ ರೋಡಲ್ಲಿ ಚಾಲುಕ್ಯ ಬಾರ್ ಹತ್ರ ನಿಮಗೆ ಫ್ರೀಯಾಗಿ ಉಚಿತವಾಗಿ ಊಟ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ಪಲಾವ್ ಡೈಲಿ ಒಂದೊಂದು ವೆರೈಟಿ ಕೊಡ್ತಾರಂತೆ. ಸೊ ಕರೆಕ್ಟಾಗಿ 12:15 ಮಾತಾಡ್ತಾರೆ. ಸೊ ಇವ್ರನ್ನ ಮಾತಾಡ್ಸೋಣ, ಮತ್ತು ಆಡಿಯನ್ಸ್ನ, ಮತ್ತು ಇವ್ರನ್ನ ಯಾವ್ಯಾವ ಕೊಡ್ತಾರೆ ಮತ್ತು ಎಷ್ಟು ಊಟನ ಕೊಡ್ತಾರೆ, ಸೊ ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸೊ ಬನ್ನಿ. ಸೊ ಎಣ್ಣೆ ನಿಮ್ಮದು, ಊಟ ಅವ್ರದ್ದು. ಅಂದರೆ ಎಣ್ಣೆಗೆ ಖರ್ಚು ನಿಮ್ಮದು, ಊಟ ಮಾತ್ರ ಫ್ರೀಯಾಗಿ ಅವ್ರು ಕೊಡ್ತಾರೆ. ಸೊ ಹಂಗಂತ ನೀವು ಎಣ್ಣೆ ಕುಡಿಬೇಕು ಅಂತಲೇ ಬರಬೇಕಾಗಿಲ್ಲ. ಇಲ್ಲಿ ಊಟ ತಿನ್ನೋಕ್ಕೂ ಬರ್ಬೋದು. ಯಾರ್ಯಾರು ಹಸುವಿನಿಂದ ಈ ಸರೌಂಡಿಂಗಲ್ಲಿ ಇರ್ತಾರೋ ಅವರೆಲ್ಲ ಬಂದು ಮಧ್ಯಾಹ್ನ 12:15 ಬಂದರೆ ನಿಮಗೆ ಊಟ ಫ್ರೀಯಾಗಿ ಸಿಗುತ್ತೆ. ಅದು ರುಚಿಕರವಾದ ಊಟ ಸಿಗುತ್ತೆ. ಸೊ ಇವತ್ತು ಪಲಾವ್ ಮಾಡಿದ್ದಾರೆ. ಸೊ ಅಂದರೆ ಸೊಪ್ಪಿನ ಪಲಾವ್ ಮಾಡಿದ್ದಾರೆ. ಸೊ ಅವ್ರು ಕೇಳೋಣ. ಊಟ ಚೆನ್ನಾಗಿದೆಯಾ? ಚಟ್ನಿ ಇಲ್ವಾ? ಸಾಂಬಾರು ಇಲ್ವಾ? ಏನಿಲ್ಲ, ಏನು ಬಟ್ ಫ್ರೀ ಕೊಡ್ತಾವ್ರಲ್ವಾ? ಕೊಟ್ಟು ಬೇಳು, ದುಡ್ಡು ಕೊಟ್ಟು ಬೇಳು. ಚಟ್ನಿನೂ ಕೊಡ್ಬೇಕಾಯ್ತು ಜೊತೆಗೆ. ಚಟ್ನಿ ಮತ್ತು ಇನ್ನೇನು ಬೇಕು? ಚಟ್ನಿ ಸಾಕು. ಚಟ್ನಿ ಸಾಕಾಗಿತ್ತಾ? ಓಕೆ. ಬಟ್ ಇದು ಟೇಸ್ಟ್ ಚೆನ್ನಾಗಿದೆಯಾ? ಹಾಂ, ಟೇಸ್ಟ್ ಚೆನ್ನಾಗಿದೆ. ಚಟ್ನಿ ಒಂದು ಕೊಡಬೇಕಿತ್ತು. ಸಾಂಬಾರು ಚಿಕನ್ ಸಾಂಬಾರು. ಚಿಕನ್ ಸಾರು ಬೇಕಾಗಿತ್ತಾ? ಇದು ಮಜ್ಜಿಗೆ ಚೆನ್ನಾಗಿದೆಯಾ? ಮಜ್ಜಿಗೆನೂ ಬೇಕಿತ್ತಾ? ಹಾಂ. ಬೋಂಡ ಹಾಂ, ಬೋಂಡ ಬಜ್ಜಿ ಹಾಂ ಬೇಡ. ಫಿರಿ ಕೊಡ್ತಾರತ್ತವೆ ಅಷ್ಟೇ ಇದೆಯಾ? ಸಾಕಾ? ಸೊ ಇದು ಚಿಕನ್ ಸಾಂಬಾರು, ಮಜ್ಜಿಗೆ 3 ಬೇಕಿತ್ತು. ಚಟ್ನಿ. ಓಕೆ, ನೋಡೋಣ ನೆಕ್ಸ್ಟ್ ಅವ್ರಿಗೆ ಮತ್ತೆ ಬರಲಿ ಅದು ಕೊಡೋ ಥರ. ಒಳ್ಳೇದಾಗಿ ಸ್ನೇಹಿತರೆ, ಇವಾಗ ನಾನು ತೊಗೋತಾ ಇದ್ದೀನಿ. ಹೆಂಗಿದೆ ಟೇಸ್ಟ್ ನೋಡೋಣ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆ. ನೀವು ನಾರ್ಮಲಾಗಿ ಹೋಟೆಲ್ಗೆ ಹೋಗಿ ಏನು ರೈಸ್ ಬಾತ್ ತಿಂತೀರೋ ಸೇಮ್ ಅದೇ ಥರ ಟೇಸ್ಟ್ ಇದೆ. ಇಲ್ಲಿ ಫ್ರೀಯಾಗಿ ಕೊಡ್ತಿದ್ದೀವಿ ಅಂತ ಏನು ಕಳಪೆ ಏನು ಕೊಡ್ತಿಲ್ಲ. ತುಂಬ ಚೆನ್ನಾಗಿದೆ. ನೀವು ರೈಸ್ ಬಾತ್ನ ಹೋಟೆಲಲ್ಲಿ ದುಡ್ಡು ಕೊಟ್ಟು ತಿಂತಾರಲ್ಲ ಅಷ್ಟೇ ಚೆನ್ನಾಗಿ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲರೂ ತಿನ್ಬೋದು. ಮತ್ತು ಇದು ಯಾರೆಲ್ಲ ಹಸ್ತಿರ್ತಾರೋ ಇಲ್ಲಿ ಸುತ್ತಮುತ್ತ ಜನ ಹಸ್ತಿರೋರಿಗೆ ತುಂಬ ಒಳ್ಳೆಯ ಆಹಾರ ಇದು. ಸರ್ ನಮಸ್ತೆ. ಚಾಲುಕ್ಯ ಬಾರ್ ಅವರು ನೋಡಿ ಸರ್, ಎಷ್ಟು ಖುಷಿ ಅನಿಸುತ್ತೆ ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ? ಹೌದು ಸರ್, ನಮ್ಮ ಚಾಲುಕ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟು ನಮ್ಮ ಹೋಟೆಲ್ ಹೆಸರು. MD ಆಗಿ ವೆಂಕಟೇಶ್ ಅವರು ಸರ್ ಅವರು. ಬಟ್ ಅವರು 5-6 ತಿಂಗಳ ಮುಂಚೆ ಈ ಅನ್ನದಾನ ಮಾಡ್ತಾಯಿದ್ರು ಬಡವ್ರಿಗಂತ. ಆಟೋದವರು, ಸ್ಕೂಲ್ ಮಕ್ಕಳು, ಈ ಮಾರ್ಕೆಟ್ ಎಷ್ಟು ಜನ ಕೆಲಸಗಾರರು ಇರ್ತಾರೆ, ಹೋಗೋ ಬರೋರಿಗೆಲ್ಲ ಅನ್ನದಾನ ಮಾಡ್ತಾರೆ, ಎಲ್ಲರಿಗೂ ಊಟ ಕೊಡ್ತಾರೆ. ಬಟ್ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಒಳ್ಳೆ ಇದು ಮಾಡ್ತಾಯಿದ್ರು ಅವರು. ಬಟ್ ಸುಮಾರು ಒಂದು 6 ತಿಂಗಳು ಆಯ್ತೈತೆ ಈ ಥರ. ಯಾವತ್ತೂ ನಿಲ್ಲಿಸಿಲ್ಲ? ಕಂಟಿನ್ಯೂ ಇದೆ. ರಜಾ ಇದೆ ಏನಾದರೂ ಇದಕ್ಕೆ? ಇಲ್ಲ, ರಜಾ ಗೀಜಾ ಏನಿಲ್ಲ, ಡೈಲಿ ಇರ್ತದೆ, ಪ್ರತಿ ದಿನ ಇರ್ತದೆ. ಭಾನುವಾರನೂ ಇಲ್ಲ, ರಜಾ ಇಲ್ಲ, ಕೊಡ್ತಾ ಇರ್ತೀವಿ ನಾವೇ ಮಾಡೋದು. ಬಟ್ ವಾರಕ್ಕೆ ಟೊಮಾಟೊ ರೈಸ್ ಒಂದು ದಿನ, ಮಿಂಟ್ ಪಲಾವನೆ, ವೆಜ್ ಪಲಾವು, ಜೀರಾ ರೈಸು, ದಾಲ್ ಕಿಚಡಿ, ಆಮೇಲೆ ಸುಮಾರು ಐಟಮ್ ಮಾಡ್ತೀವಿ. ಡೈಲಿ ಒಂದೊಂದು ವೆರೈಟಿ ಇರ್ತವೆ, ಡೈಲಿ ವೆರೈಟಿಯಾಗಿ ಇರ್ತವೆ. ಬಟ್ ಎಲ್ಲ ಖುಷಿ ಪಡ್ತಾರೆ, ಜನ ಬಂದು ತಿಂತಾರೆ, ಖುಷಿ ಪಡ್ತಾರೆ. ಅಡುಗೆ ಎಲ್ಲ ಮಾಡೋದು ಯಾರು? ಅಡುಗೆ ನಾವೇ ಮಾಡ್ತೀವಿ, ಒಳಗಡೆ ಮಾಡ್ತಾರೆ. ನಾವೇ ಮಾಡ್ತೀವಿ. ನೀವು ಬಾರಲ್ಲಿ ಏನು ಪ್ರಿಪೇರ್ ಮಾಡ್ತೀರಾ? ಅದ್ರ ಜೊತೆ ಇದನ್ನು ಇದು ಬೆಳಗ್ಗೆ ಬಂದು 10 ಗಂಟೆಗೆ ಬಂದು ರೆಡಿ ಮಾಡ್ತೀವಿ. ಓಕೆ. ಎಣ್ಣೆ ಕಾಸು ಅವ್ರದ್ದು, ಊಟ ಫ್ರೀ. ಅಂದರೆ ಎಣ್ಣೆ ಅವ್ರದ್ದು, ಕಸ್ಟಮರ್ದು, ಊಟ ನಿಮ್ಮದು. ಹಂಗೇನಿಲ್ಲ ಸರ್, ಎಲ್ಲರಿಗೆ ಬಡವ್ರಿಗಂತ ನಾವು ಇದು ಮಾಡ್ತಾಯಿದ್ವಿ. ನಮ್ಮ MD ವೆಂಕಟೇಶ್ ಅವರು ಇದು ಮಾಡ್ತಾಯಿದ್ರು ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ. ಸರ್, ಇವಾಗ ಜನಗಳಿಗೆ ಹೆಂಗೆ ಅಂದರೆ ಬಾರ್ ಇಟ್ಟಿದ್ದಾರೆ ಅಂದರೆ ಅಯ್ಯೋ ಬಾರ್ ಅವ್ರು ಏನಪ್ಪ ಅವ್ರು ದುಡ್ಡು ಮಾಡೋಕ್ಕೋಸ್ಕರ ಇಟ್ಕೊಂಡವ್ರೆ ಅಂತಾರೆ. ಬಟ್ ಆದರೂ ಜೊತೆಗೆ ಈ ಥರ ಒಬ್ಬ ಹಸ್ದವ್ರಿಗೆ ಅನ್ನ ಕೊಡ್ತಾ ಇದ್ದೀರಾ? ಆ ಥರ ಏನಿಲ್ಲ, ಬಾರ್ ಇದೆ ದುಡ್ಡು ಮಾಡ್ಕೊತಾರ ಹಂಗೇನಿಲ್ಲ. ಬಟ್ ಇದು ಬಡವ್ರಿಗಂತ ಹೆಲ್ಪ್ ಮಾಡ್ತಾಯಿತ್ತು. ಈ ಮಾರ್ಕೆಟಲ್ಲಿ ಎಷ್ಟು ತರಕಾರಿ ಮಾಡೋರು, ಅನ್ನ ಮಾಡೋರು, ಎಲ್ಲ ಪ್ರತಿಯೊಬ್ಬರು ಬಂದು ಇದು ಮಾಡ್ತಾರೆ, ತಿಂತಾರೆ, ಚೆನ್ನಾಗಿರ್ತವೆಲ್ಲ ಆ ಥರ. ಥ್ಯಾಂಕ್ ಯು ಸರ್.